Hello aspirants, welcome to Vidya Ajaya Academy YouTube ಚಾನಲ್ ಎಂಪವರಿಂಗ್ ಯಾರ್ ಎಕ್ಸಲೆನ್ಸ್. ಈ ವಿಡಿಯೋದಲ್ಲಿ ನಾನು ಪಾಲಿಟಿ ಆ್ಯಂಡ್ ಗವರ್ನೆನ್ಸಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ಲಾಸಲ್ಲಿ ನಾವು ಮೇಕಿಂಗ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಕಾಂಪ್ರಹೆನ್ಸಿವ್ ಸಿಲೆಬಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸಿನ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದನ್ನು ಇನ್ನೂ ನೋಡಿಲ್ಲ ಅಂತಂದರೆ ಪ್ಲೀಸ್ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ವಿದ್ಯಾ ಅಜಯ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸಕ್ಸಸ್ ಇಸ್ ವೇರ್ ಪ್ರಿಪರೇಷನ್ ಆ್ಯಂಡ್ ಅಪರ್ಚುನಿಟಿ ಈಸ್ ಮೀಟ್. ನಿಮ್ಮ ಪ್ರಿಪರೇಷನ್ ಆ್ಯಂಡ್ ಅಪರ್ಚುನಿಟಿ ಎರಡೂ ಮೀಟ್ ಆದಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ, ನಿಮ್ಮ ಗೋಲನ್ನು ನೀವು ರೀಚ್ ಆಗೋದಕ್ಕೆ ಸಾಧ್ಯ. ನಿಮ್ಮ ಪ್ರಿಪರೇಷನ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾವಾಗಲೂ ಸಪೋರ್ಟ್ ಇರುತ್ತೆ. ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋಗಳನ್ನು ಮಾಡ್ತೀನಿ. ಅದ್ರ ಜೊತೆಗೆ ನಿಮಗೆ ಅಪರ್ಚುನಿಟಿ ಬಂದಾಗ ಅದನ್ನು ಬಳಸ್ಕೊಂಡು ನೀವು ಸಕ್ಸಸ್ ಆಗಬೇಕು ಅಂತ ವಿಶ್ ಮಾಡ್ತಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಮೇಕಿಂಗ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಈ ಒಂದು ವಿಡಿಯೋದಲ್ಲಿ ನಾವು ಮೇಕಿಂಗ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಟೈಮ್ ಲೈನ್ ಆಫ್ ಕಾನ್ಸ್ಟಿಟ್ಯೂಷನ್, ಮೆಂಬರ್ಸ್, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ, ಮೇಜರ್ ಕಮಿಟೀಸ್ ಮತ್ತು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲಿ ಕ್ವಶನ್ ರೇಸ್ ಆಗಬಹುದು, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಆಗ ನೀವು ಎಕ್ಸಾಮಲ್ಲಿ ಕ್ವಶನ್ಸ್ನ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಹರು ರಿಪೋರ್ಟ್ ಇನ್ 1928. ನೆಹರು ರಿಪೋರ್ಟ್ ಇನ್ 1928 ಯಾಕೆ ಅಂತಂತಂದರೆ 1919 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟನ್ನು ಬ್ರಿಟಿಷ್ ಗವರ್ನಮೆಂಟ್ ಇಂಡಿಯಾದಲ್ಲಿ ಪಾಸ್ ಮಾಡುತ್ತೆ. ಈ ಆ್ಯಕ್ಟಿನ ಮುಖಾಂತರ ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ನ ತರಬೇಕು ಗವರ್ನಮೆಂಟ್ ಆಫ್ ಇಂಡಿಯಾನ ಮಾಡೋದಕ್ಕೆ ಅಂತ ಹೇಳಿ. ಸೊ ಆ ಒಂದು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಬಗ್ಗೆ 1927 ಸೈಮನ್ ಕಮಿಷನ್ ಅಂತ ಹೇಳಿ ಒಂದು ಕಮಿಷನ್ ಬರುತ್ತೆ. ಇದರಲ್ಲಿ 7 ಮೆಂಬರ್ಸ್ ಇರ್ತಾರೆ. ಈ 7 ಮೆಂಬರ್ಸು ಕೂಡ ಫಾರಿನರ್ಸ್ ಆಗಿರ್ತಾರೆ. ಒಬ್ಬರೂ ಕೂಡ ಇಂಡಿಯಾನ ರೆಪ್ರೆಸೆಂಟೆಡ್ ಮಾಡೋದಕ್ಕೆ ಆ ಒಂದು ಕಮಿಷನಲ್ಲಿ ಯಾರೂ ಇರೋದಿಲ್ಲ. ಸೊ ಹಾಗಾಗಿ ಇಂಡಿಯನ್ ಲೀಡರ್ಸ್ಗೆ ಮತ್ತು INCಗೆ ಎಲ್ಲರಿಗೂ ಕೂಡ ರಿವೋಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಸೈಮನ್ ಕಮಿಷನನ್ನು ಅಪೋಸ್ ಮಾಡ್ತಾರೆ. ಹೀಗೆ ಅಪೋಸ್ ಮಾಡಬೇಕಾದ್ರೆ ಲಾರ್ಡ್ ಬರ್ಕೆನ್ ಹೆಡ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ಚಾಲೆಂಜ್ ಮಾಡ್ತಾರೆ, ನಿಮಗೆ ನಿಮ್ಮ ಕಾನ್ಸ್ಟಿಟ್ಯೂಷನನ್ನು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ, ನಿಮಗೆ ಆ ಕೆಪಾಸಿಟಿ ಇಲ್ಲ ಅಂತ ಹೇಳಿ. ಹಾಗಾಗಿ ಇನ್ನು 1928 ಮೋತಿಲಾಲ್ ನೆಹರು ಆ್ಯಂಡ್ ಅದರ್ 9 ಮೆಂಬರ್ಸ್ ಏನು ಮಾಡ್ತಾರೆ, ಈ ರಿಪೋರ್ಟ್ನ ಪ್ರಿಪೇರ್ ಮಾಡ್ತಾರೆ. ಈ ಚಾಲೆಂಜಿನ ರಿಸಲ್ಟ್ ಆಗಿ ನೆಹರು ರಿಪೋರ್ಟ್ 1928 ಪ್ರಿಪೇರ್ ಮಾಡ್ತಾರೆ. ನೆಹರು ರಿಪೋರ್ಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಒಟ್ಟು 9 ಮೆಂಬರ್ಸ್ ಇದ್ದಾರೆ. ಇದರಲ್ಲಿ ಒಂದು ಮೋತಿಲಾಲ್ ನೆಹರು ದ ಮೇನ್ ಪರ್ಸನ್, ಅದಾದಮೇಲೆ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಹೀಗೆ 9 ಮೆಂಬರ್ಸ್ ನೆಹರು ರಿಪೋರ್ಟನ್ನು ಪ್ರಿಪೇರ್ ಮಾಡ್ತಾರೆ. ನೆಹರು ರಿಪೋರ್ಟಲ್ಲಿ ಏನಿರುತ್ತೆ ಅಂತಂದರೆ ಏನೆಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ರಿಫಾರ್ಮ್ಸ್ ಆಗಬೇಕಿತ್ತು ನಮ್ಮ ಇಂಡಿಯಾಗೆ ಆ ಟೈಮಿಗೆ, ಡಾಮಿನೆನ್ಸ್ ಸ್ಟೇಟಸ್ ಇರ್ಬೋದು, ಫಂಡಮೆಂಟಲ್ ರೈಟ್ಸ್ ಇರಬಹುದು, ಅಥವಾ ಒಂದು ಡಿವಿಷನ್ ಆಫ್ ಪವರ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ ಗವರ್ನಮೆಂಟ್ ಇರಬಹುದು, ರಿಸರ್ವೇಷನ್ ಫಾರ್ ದ ಮೈನಾರಿಟೀಸ್ ಆ್ಯಂಡ್ ವೋಟಿಂಗ್ ಪವರ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಫಾರ್ ದ ಏಜ್ ಆಫ್ 21, ಹೀಗೆ 19 ಫಂಡಮೆಂಟಲ್ ರೈಟ್ಸು, ಹೀಗೆ ಎಲ್ಲ ರೀತಿಯ ಒಂದು ಕಾನ್ಸೆಪ್ಟ್ಸ್ನ ನೆಹರು ರಿಪೋರ್ಟಲ್ಲಿ ಪ್ರಿಪೇರ್ ಮಾಡ್ತಾರೆ. ನೆಹರು ರಿಪೋರ್ಟ್ ಆದಮೇಲೆ ಇನ್ 1934 MN ರಾಯ್ ಅಂತಕ್ಕಂಥ ವ್ಯಕ್ತಿ ಫಸ್ಟ್ ಟೈಮ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ಐಡಿಯಾವನ್ನು ಕೊಡ್ತಾರೆ. ಏನಕ್ಕೋಸ್ಕರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತಂದರೆ ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ನಮ್ಮ ಸಂವಿಧಾನದ ರಚನೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಅಂತಂದರೆ ನಮ್ಮ ಒಂದು ಸ್ವತಂತ್ರ ಭಾರತದ ಸಂವಿಧಾನ ರಚನೆಯಲ್ಲಿ ಈ ಎಲ್ಲ ವ್ಯಕ್ತಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರ್ಥ. ಇನ್ 1938 Nehru on behalf of Indian National Congress, Constitution for Free India must be framed without outside interferences. ಸೈಮನ್ ಕಮಿಷನ್ನಿನ ಅನುಭವ ಆಗಿರುತ್ತೆ. ಹಾಗಾಗಿ ಸ್ವತಂತ್ರ ಭಾರತದ ಸಂವಿಧಾನದ ರಚನೆಯಲ್ಲಿ ಹೊರಗಿನವರ ಯಾರ ಪಾತ್ರವೂ ಇರಬಾರ್ದು ಅಂತ ಹೇಳಿ 1938 ಡಿಸೈಡ್ ಮಾಡ್ಕೋತಾರೆ. ಆಗಸ್ಟ್ ಆಫರ್ 1940. ಯಾಕಿದನ್ನು ಆಗಸ್ಟ್ ಆಫರ್ ಅಂತ ಕರೀತಾರೆ ಮತ್ತು ಏನಿದು ಅಂತ ತಿಳ್ಕೊಳ್ಳೋಣ. ಇದರ ಬ್ಯಾಕ್ಗ್ರೌಂಡ್ನ ನೋಡೋದಾದರೆ ಯಾಕೆ ಈ ಆಫರ್ನ ಕೊಡ್ತಾರೆ ಅಂತಂದರೆ ಸೆಪ್ಟೆಂಬರ್ 1, 1939 ಅಂದರೆ 1939 ಅಷ್ಟೊತ್ತಿಗೆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಈ ಸೆಕೆಂಡ್ ವರ್ಲ್ಡ್ ವಾರ್ಗೆ ಬ್ರಿಟಿಷ್ ಅವ್ರಿಗೆ ಇಂಡಿಯನ್ ಸಪೋರ್ಟ್ ಬೇಕಾಗಿರುತ್ತೆ. ಹಾಗಾಗಿ ಆಗಸ್ಟಲ್ಲಿ ಆಗಸ್ಟ್ 8, 1940 ದಿನ ಲಿನ್ಲಿತ್ ಗೋ ವೈಸ್ರಾಯಿ ಏನು ಮಾಡ್ತಾರೆ ಅಂತಂದರೆ ಈ ಆಗಸ್ಟ್ ಆಫರ್ನ ಕೊಡ್ತಾರೆ. ಆಗಸ್ಟ್ ಆಫರಲ್ಲಿ ದ ಡಾಮಿನೆನ್ಸ್ ಸ್ಟೇಟಸ್ ವುಡ್ ಬಿ ಕನ್ಫರ್ಡ್ ಟು ಇಂಡಿಯಾ ಅಂತಂದರೆ ಆಡಳಿತ ಬಂದು ಭಾರತೀಯರ ಕೈಲಿರುತ್ತೆ, ಅದರ ಎಲ್ಲ ಪವರ್ ಎಲ್ಲಿ ಇರುತ್ತೆ, ಬ್ರಿಟಿಷ್ ಗವರ್ನಮೆಂಟ್ ಕೈಲಿರ್ತಾರೆ ಕೈಗೊಂಬೆಯಾಗಿ. ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ವೈಸ್ರಾಯಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇಸ್ ದ ಇನ್ಕ್ಲೂಷನ್ ಆಫ್ ಮೋರ್ ಇಂಡಿಯನ್ಸ್ ಅಂದರೆ
ಭಾರತೀಯ ಕಾರ್ಯಕಾರಿ ಮಂಡಳಿಯಲ್ಲಿ ಹೆಚ್ಚಿನ ಭಾರತೀಯರನ್ನು ಇನ್ವಾಲ್ವ್ ಮಾಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ನ್ಯೂ ಫ್ಯೂಚರ್ ಕಾನ್ಸ್ಟಿಟ್ಯೂಷನ್ ವುಡ್ ಬಿ ಅಡಾಪ್ಟೆಡ್ ವಿತೌಟ್ ಕನ್ಸೆಂಟ್ ಆಫ್ ದ ಮೈನಾರಿಟಿ. ಅಲ್ಪಸಂಖ್ಯಾತರ ಒಪ್ಪಿಗೆ ಇಲ್ದಿರ ಯಾವುದೇ ಕಾನ್ಸ್ಟಿಟ್ಯೂಷನನ್ನು ಅಡಾಪ್ಟ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಕಂಡೀಷನ್ ಈ ಒಂದು ಆಗಸ್ಟ್ ಆಫರಲ್ಲಿ ಇರುತ್ತೆ. ಇದೆಲ್ಲವೂ ಕೂಡ ಎರಡನೇ ಮಹಾಯುದ್ಧದ ಕೊನೆಯಲ್ಲಿ ಆಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿ ಆಗಸ್ಟ್ ಆಫರಲ್ಲಿ ಇರುತ್ತೆ. ಹಾಗಾಗಿ ದ ಕಾಂಗ್ರೆಸ್ ಏನು ಮಾಡುತ್ತೆ ಅಂತಂದರೆ ಆಗಸ್ಟ್ ಆಫರನ್ನು ರಿಜೆಕ್ಟ್ ಮಾಡುತ್ತೆ. ಕ್ರಿಪ್ಸ್ ಮಿಷನ್ ಇನ್ 1942. ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅಂತಕ್ಕಂಥ ಬ್ರಿಟಿಷ್ ಕ್ಯಾಬಿನೆಟ್ ಮಿನಿಸ್ಟರ್ ಇಂಡಿಯಾಗೆ ಬರ್ತಾರೆ. ಏನಕ್ಕೋಸ್ಕರ? ಕಾಂಗ್ರೆಸ್ ಲೀಡರ್ಸ್ ಜೊತೆಗೆ ಗಾಂಧಿ, ಮಹಮ್ಮದ್ ಅಲಿ ಜಿನ್ನಾ, ಮುಸ್ಲಿಂ ಲೀಗ್ ಈ ಎಲ್ಲರ ಜೊತೆ ಮಾತುಕತೆ ನಡೆಸಿ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಇವ್ರು ಏನು ಆಫರ್ ಕೊಡ್ತಾರೆ, ಏನು ಪ್ರಾಮಿಸ್ ಕೊಡ್ತಾರೆ ಅಂತಂದರೆ ಎಲೆಕ್ಷನ್ನಿನ ಪ್ರಾಮಿಸ್ನ ಕೊಡ್ತಾರೆ, ಚುನಾವಣೆ ಭರವಸೆಯನ್ನು ಕೊಡ್ತಾರೆ, ಅದಾದಮೇಲೆ ಪೂರ್ಣ ಸರ್ಕಾರದ ಭರವಸೆಯನ್ನು ಕೊಡ್ತಾರೆ. ಯಾವಾಗ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ ಅಂತಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಇವೆಲ್ಲವನ್ನು ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ನಿಮ್ಮ ಪ್ರಾಮಿಸ್ನ ಅಂತ ಹೇಳಿ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಅಂತ ಇಂಡಿಯಾಗೆ ಬರ್ತಾರೆ. ಇದನ್ನೆಲ್ಲ ಅಪೋಸ್ ಮಾಡಿ ಕ್ವಿಟ್ ಇಂಡಿಯಾ ಮೂಮೆಂಟ್ನ ಗಾಂಧೀಜಿ 1942 ಸ್ಟಾರ್ಟ್ ಮಾಡ್ತಾರೆ. ಆದರೆ ಮಹಮ್ಮದ್ ಅಲಿ ಜಿನ್ನಾ ಕ್ವಿಟ್ ಇಂಡಿಯಾ ಮೂಮೆಂಟ್ನ ಅಪೋಸ್ ಮಾಡಿ ಮುಸ್ಲಿಮರನ್ನು ಯುದ್ಧಕ್ಕೆ ಪ್ರೋತ್ಸಾಹಿಸ್ತಾರೆ. ಕ್ಯಾಬಿನೆಟ್ ಮಿಷನ್ 1946 ಟು ಇಂಡಿಯಾ. ಏನಕ್ಕಾಗಿ ಈ ಮಿಷನ್ ಇಂಡಿಯಾಗೆ ಬರುತ್ತೆ ಅಂತಂದರೆ 1945 ಬ್ರಿಟನ್ನಲ್ಲಿ ಗಾರ್ನಮೆಂಟ್ ಚೇಂಜ್ ಆಗುತ್ತೆ, ಲೇಬರ್ ಗಾರ್ನಮೆಂಟ್ ಅಲ್ಲಿ ಎಲೆಕ್ಟ್ ಆಗುತ್ತೆ. ಸೊ ಆ ಗಾರ್ನಮೆಂಟಿಗೆ ಅಟ್ಲಿ ಅಂತಕ್ಕಂಥವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಸೊ ಅವರೇನು ಮಾಡ್ತಾರೆ ಅಂತಂದರೆ ಈ ಒಂದು ಮಿಷನನ್ನು ಇಂಡಿಯಾಗೆ ಕಳಿಸ್ಕೊಡ್ತಾರೆ. ಈ ಒಂದು ಮಿಷನ್ ಅಂದರೆ ಇಲ್ಲಿ ನಥಿಂಗ್ ಬಟ್ ಒಂದು ಗ್ರೂಪ್ ಆಫ್ ಪೀಪಲ್. ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ ಪೆಂಥಿಕ್ ಲಾರೆನ್ಸ್, ಸ್ಟಾಫರ್ಡ್ ಕ್ರಿಪ್ಸ್ ಆ್ಯಂಡ್ A.V. ಅಲೆಕ್ಸಾಂಡರ್ ಇರ್ತಾರೆ. ಈ ಮೂರೂ ಜನ ಏನಕ್ಕೆ ಬರ್ತಾರೆ ಅಂದರೆ ಟು ಟ್ರಾನ್ಸ್ಫರ್ ದ ಪವರ್ ಫ್ರಮ್ ಬ್ರಿಟಿಷ್ ಗವರ್ನಮೆಂಟ್ ಟು ಇಂಡಿಯಾ. ಏನು ಬ್ರಿಟಿಷ್ ಅವ್ರ ಅಧಿಕಾರ ಇತ್ತು ಅದನ್ನು ಭಾರತೀಯರಿಗೆ ಹಸ್ತಾಂತರಿಸೋಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ಅದರ ಜೊತೆಗೆ ಭಾರತದ ಸಂವಿಧಾನವನ್ನು ರೂಪಿಸುವ, ಭಾರತಕ್ಕಾಗಿ ಸಂವಿಧಾನವನ್ನು ರಚಿಸುವ ಸಭೆಯನ್ನು ಕ್ರಿಯೇಟ್ ಮಾಡೋಕ್ಕೆ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನು ಮತ್ತು ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡೋದಕ್ಕೆ ಒಂದು ಅಗ್ರಿಮೆಂಟ್ ಆಗಬೇಕಿತ್ತು. ಯಾರ್ಯಾರು ಒಪ್ಕೋಬೇಕಿತ್ತು ಇದಕ್ಕೆ? INC, ಮುಸ್ಲಿಮ್ಸ್ ಲೀಗ್, ಈ ರೀತಿ ಇವರಿಬ್ಬರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಬೇಕಿತ್ತು. ಅಗ್ರಿಮೆಂಟನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕ್ಯಾಬಿನೆಟ್ ಮಿಷನ್ ಇಂಡಿಯಾಗೆ ಬರುತ್ತೆ. ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಮ್ಸ್ ಲೀಗ್ ಇಬ್ಬರೂ ಕೂಡ ಒಂದೇ ಒಪಿನಿಯನ್ಗೆ ಬರಲಿಲ್ಲ. ಇವರಿಬ್ಬರ ಒಂದು ಭಿನ್ನಾಭಿಪ್ರಾಯದಿಂದ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಅಖಂಡ ಭಾರತ ಅಂದರೆ ಯುನೈಟೆಡ್ ಇಂಡಿಯಾ ಬೇಕಿತ್ತು, ಆ್ಯಂಡ್ ಮುಸ್ಲಿಮ್ಸ್ ಲೀಗ್ಗೆ ಪ್ರತ್ಯೇಕ ರಾಷ್ಟ್ರ ಪಾಕಿಸ್ತಾನ ಬೇಕಾಗಿತ್ತು. ಹಾಗಾಗಿ ಇವರಿಬ್ಬರೂ ಕೂಡ ಈ ಕ್ಯಾಬಿನೆಟ್ ಮಿಷನ್ನಿನ ಅಗ್ರಿಮೆಂಟ್ಗೆ ಒಪ್ಕೊಂಡಿಲ್ಲ. ಇಲ್ಲಿ ಕ್ಯಾಬಿನೆಟ್ ಮಿಷನ್ ಬಂದಾಗ ನಮ್ಮಲ್ಲಿ ವೈಸ್ರಾಯಿ ಯಾರಿದ್ರು ಅಂತಂದರೆ ಲಾರ್ಡ್ ವ್ಯಾವೆಲ್ ಅಂತಕ್ಕಂಥವ್ರು ವೈಸ್ರಾಯಿ ಆಗಿದ್ದರು. ಆದರೆ ಲಾಸ್ಟಿಗೆ ಏನಾಗುತ್ತೆ ಅಂತಂದರೆ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನಲ್ಲಿ 2 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನು ಮಾಡೋದಕ್ಕೆ ಒಪ್ಕೊತಾರೆ. ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ, ಅನದರ್ ಒನ್ ಈಸ್ ಪಾಕಿಸ್ತಾನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯನ್ನು ಮಾಡೋದಕ್ಕೆ ಒಪ್ಕೊತಾರೆ. ಸೊ ಅಂಡರ್ ದ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರಚನೆ ಆಗುತ್ತೆ, ಅಂದರೆ ಭಾರತೀಯ ಸಂವಿಧಾನ ಸಭೆ ರಚನೆಯಾಗುತ್ತೆ. ಅದರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಕೆಳಗಡೆ ಸಂವಿಧಾನ ರಚನಾ ಸಭೆ ಆಗಬೇಕು ಅಂತ ಹೇಳಿ ಡಿಸೈಡ್ ಆಗುತ್ತೆ. ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನು ಫ್ರೇಮ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ. ಈ ರೀತಿ ಮಾಡಬೇಕಾದ್ರೆ ಇಲ್ಲಿ ನಮಗೆ 2 ಪಾರ್ಟ್ ಬರುತ್ತೆ. ಬ್ರಿಟಿಷ್ ಪ್ರಾವಿಯನ್ಸಸ್ ಅಂಡ್ ದ ಪ್ರಿನ್ಸ್ಲಿ ಸ್ಟೇಟಸ್. ಅಂದರೆ ಥ್ರೂ ದ ಎಲೆಕ್ಷನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಮೆಂಬರ್ಸ್ನ ಎಲೆಕ್ಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ. ಬ್ರಿಟಿಷ್ ಪ್ರಾವಿಯನ್ಸಸ್ ಅಂದರೆ ಡೈರೆಕ್ಟಾಗಿ ಬ್ರಿಟಿಷ್ ಕೆಳಗಡೆ ಆಡಳಿತ ನಡೆಸ್ತಾ ಇರೋದು. ಇಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಬ್ರಿಟಿಷ್ ಇಂಡಿಯಾ, ಆ್ಯಂಡ್ ಬ್ಲೂ ಕಲರ್ ಕಾಣಿಸ್ತಿರೋದೆಲ್ಲ ಪ್ರಿನ್ಸ್ಲಿ ಸ್ಟೇಟಸ್. ಪ್ರಿನ್ಸ್ಲಿ ಸ್ಟೇಟಸ್ ಅಂದರೆ ಇಂಡೈರೆಕ್ಟಾಗಿ ಬ್ರಿಟಿಷ್ ಅವರ ಅಧಿಕಾರ ಇರುತ್ತೆ, ಬಟ್ ಅಲ್ಲಿ ರಾಜರು ಇರ್ತಾರೆ. ಹಾಗಾಗಿ ಏನೆಲ್ಲ ಬ್ರಿಟಿಷ್ ಪ್ರಾವಿಯನ್ಸಸ್ ಇದೆ, ಯಾರೆಲ್ಲ ಡೈರೆಕ್ಟಾಗಿ ಆಡಳಿತ ನಡೆಸ್ತಿದಾರಲ್ಲ ಅಲ್ಲೆಲ್ಲ ಎಲೆಕ್ಷನ್ ನಡೆಸ್ತಾರೆ. ಪ್ರಿನ್ಸ್ಲಿ ಸ್ಟೇಟಸ್ಗೆ ಅಲ್ಲಿನ ರಾಜ ನಾಮಿನೇಟ್ ಮಾಡಬೇಕಾಗತ್ತೆ. ಇನ್ 1946 ಎಲೆಕ್ಷನ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್, ಅಂದರೆ 1 seats ಫಾರ್ ದ 1 million ಪಾಪ್ಯುಲೇಷನ್. ಎಕ್ಸಾಂಪಲ್ 1 million ಹಿಂದೂ ಇದ್ದಾಗ 1 seat ಫಾರ್ ದ ಹಿಂದೂ, 1 million ಮುಸ್ಲಿಮ್ಸ್ ಇದ್ದಾಗ 1 seat ಫಾರ್ ದ ಮುಸ್ಲಿಮ್ಸ್, ಆ್ಯಂಡ್ 1 million ಸಿಖ್ಸ್ ಇದ್ದಾಗ 1 seat ಫಾರ್ ದ ಸಿಖ್ಸ್. ಈ ರೀತಿಯಾಗಿ ಡಿವೈಡ್ ಮಾಡ್ತಾರೆ. ಹಾಗಾದರೆ 296 ಫಾರ್ ದ ಬ್ರಿಟಿಷ್ ಇಂಡಿಯಾ ಆ್ಯಂಡ್ 93 ಫಾರ್ ದ ಪ್ರಿನ್ಸ್ಲಿ ಸ್ಟೇಟಸ್. ಈ 93 ಫಾರ್ ದ ಪ್ರಿನ್ಸ್ಲಿ ಸ್ಟೇಟಸ್ ಇವರೆಲ್ಲ ನಾಮಿನೇಟ್ ಆಗಿರ್ತಕ್ಕಂಥದ್ದು. ಇಲ್ಲಿ 296 ಬಂದಾಗ ನಮಗೆ ಇಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಮೇಲೆ ಸೀಟ್ಸ್ನ ಡಿವೈಡ್ ಮಾಡ್ತಾರೆ. ಈ ರೀತಿಯಾಗಿ ಎಲೆಕ್ಷನ್ ಫಾರ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ನಡೆಯುತ್ತೆ.
ಎಲೆಕ್ಷನ್ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 208 ಸೀಟ್, ಆಲ್ ಇಂಡಿಯಾ ಮುಸ್ಲಿಮ್ಸ್ ಲೀಗ್ 73 ಸೀಟ್ಸ್ ಆ್ಯಂಡ್ ಅದರ್ಸ್ ಅಂತ ಯಾರಿದ್ದಾರೆ 15 ಸೀಟ್ಸ್ನ ಗೆಲ್ತಾರೆ. ಎಲೆಕ್ಷನ್ಸ್ ಎಲ್ಲ ಆದಮೇಲೆ ಆಲ್ ಇಂಡಿಯಾ ಮುಸ್ಲಿಮ್ಸ್ ಲೀಗ್ ಒಪ್ಪೋದಿಲ್ಲ ಸಪೋರ್ಟ್ ಮಾಡೋದಕ್ಕೆ. ಅಂದರೆ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡೋದಕ್ಕೆ ಅವರು ಒಪ್ಕೊಳ್ಳೋದಿಲ್ಲ. ಅವರೊಂದು ಡಿಮ್ಯಾಂಡ್ನೇ ಇಡ್ತಾರೆ ಅಂತ ಏನಂತಂದರೆ ಪಾಕಿಸ್ತಾನಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ. ಸೊ ಹಾಗಾಗಿ ಲಾರ್ಡ್ ಮೌಂಟ್ ಬ್ಯಾಟನ್, ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಆನ್ 3rd June 1947 ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಫಾರ್ ದ ಪಾಕಿಸ್ತಾನನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಅದಕ್ಕಾಗಿ ಸಪ್ರೇಟಾಗಿ ಅಂದರೆ ನ್ಯೂ ಎಲೆಕ್ಷನನ್ನು ಮಾಡ್ತಾರೆ. 26 November 1946 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹ್ಯಾಡ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಫ್ರೇಮಿಂಗ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅದರ ಫಸ್ಟ್ ಮೀಟಿಂಗ್ 9th December 1946. ಇದರ ಪ್ರೆಸಿಡೆಂಟ್ ಯಾರಾಗಿರ್ತಾರೆ ಅಂದರೆ ಸಚ್ಚಿದಾನಂದ ಸಿನ್ಹಾ. ಸೊ ಹಾಗಾಗಿ ಅವರನ್ನು ಫಸ್ಟ್ ಪ್ರೆಸಿಡೆಂಟ್ ಫಾರ್ ದ ಇಂಟರೀಮ್ ಪೀರಿಯಡ್ ಅಂತ ಕರಿತೀವಿ. ಅದಾದಮೇಲೆ 11th December 1946 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಎಲೆಕ್ಟೆಡ್ ಆ್ಯಸ್ ಅ ಪರ್ಮನೆಂಟ್ ಪ್ರೆಸಿಡೆಂಟ್ ಫಾರ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಇದ್ರ ಜೊತೆಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳುತ್ತೆ ಅಂತಂದರೆ ನ್ಯಾಷನಲ್ ಫ್ಲ್ಯಾಗ್ ಇರ್ಬೋದು, ನ್ಯಾಷನಲ್ ಅಂತಮ್ ಇರ್ಬೋದು, ನ್ಯಾಷನಲ್ ಸಾಂಗನ್ನು ಡಿಸೈಡ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಕೂಡ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೇಲೆ ಇರುತ್ತೆ. ಹೀಗಾಗಿ ನ್ಯಾಷನಲ್ ಫ್ಲ್ಯಾಗನ್ನು ಯಾವಾಗ ಅವ್ರು ಅಡಾಪ್ಟ್ ಮಾಡ್ಕೋತಾರೆ ಅಂದರೆ 22nd July 1947, ನ್ಯಾಷನಲ್ ಅಂತಮ್ 24th January 1950, ನ್ಯಾಷನಲ್ ಸಾಂಗ್ 24th January 1950. ಇಲ್ಲಿ ಕ್ವಶನ್ ರೇಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಟೋಟಲ್ ಪೀರಿಯಡ್ ಎಷ್ಟು ತಗೋತಾರೆ ಕಾನ್ಸ್ಟಿಟ್ಯೂಷನನ್ನು ಫ್ರೇಮ್ ಮಾಡೋಕ್ಕೆ, ಸಂವಿಧಾನವನ್ನು ರಚಿಸೋದಕ್ಕೆ ಅಂದರೆ 2 years 11 months ಆ್ಯಂಡ್ 18 days ಟು ಡ್ರಾಫ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. ಈ ಒಂದು ಸ್ಲೈಡಲ್ಲಿ ಸಚ್ಚಿದಾನಂದ ಸಿನ್ಹಾ ಫಸ್ಟ್ ಇಂಟರಿಮ್ ಪ್ರೆಸಿಡೆಂಟ್ ಆ್ಯಂಡ್ ರಾಜೇಂದ್ರ ಪ್ರಸಾದ್ ಫಸ್ಟ್ ಪರ್ಮನೆಂಟ್ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, G.V. ಮಾಲವಾಂಕರ್ ಸ್ಪೀಕರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ್ಯಂಡ್ B.N. ರಾವ್ ಆ್ಯಸ್ ಅ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್. ಇದ್ರ ಮೇಲೆಲ್ಲವೂ ಕೂಡ ಕ್ವಶನ್ನು ರೈಸ್ ಆಗುತ್ತೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಟೋಟಲ್ 8 ಮೇಜರ್ ಕಮಿಟಿಗಳಿದ್ದಾವೆ ಆ್ಯಂಡ್ ಮೈನರ್ ಕಮಿಟಿ ಕೂಡ ಇದ್ದಾವೆ. ಮೇಜರ್ ಕಮಿಟಿ ಬಂದು ಡ್ರಾಫ್ಟಿಂಗ್ ಕಮಿಟಿ B.R. ಅಂಬೇಡ್ಕರ್, ಯೂನಿಯನ್ ಪವರ್ ಕಮಿಟಿ ನೆಹರು, ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಮೈನಾರಿಟೀಸ್ ಆ್ಯಂಡ್ ಟ್ರೈಬಲ್ ಏರಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಆ್ಯಂಡ್ ಸ್ಟೇಟ್ ಕಮಿಟಿ ನೆಹರು, ಹೌಸ್ ಕಮಿಟಿ ಬಿ ಪಟ್ಟಾಭಿ ಸೀತಾರಾಮಯ್ಯ ಆ್ಯಂಡ್ ಪ್ರಾವಿನ್ಷಿಯಲ್ ಕಮಿಟಿ ವಲ್ಲಭಾಯ್ ಪಟೇಲ್. ಹೀಗೆ 8 ಮೇಜರ್ ಕಮಿಟಿ. ಅದರ ಜೊತೆಗೆ ವುಮೆನ್ ಮೆಂಬರ್ಸ್ ಕೂಡ ಇದ್ದಾರೆ. ಅವ್ರ ನೇಮ್ಸ್ ಎಲ್ಲವೂ ಕೂಡ ಈ ಸ್ಲೈಡಲ್ಲಿ ಇದೆ. ಇದಾದಮೇಲೆ ದ ಲಾಸ್ಟ್ ಟಾಪಿಕ್ ಬಂದು ನಮಗೆ ಮೌಂಟ್ ಬ್ಯಾಟನ್ ಪ್ಲ್ಯಾನ್. ಏನಿದು ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಅಥವಾ ಪಾರ್ಟಿಷನ್ ಪ್ಲ್ಯಾನ್ ಅಂತ ಹೇಳಿ ನೋಡೋಣ. ಪಾರ್ಟಿಷನ್ ಪ್ಲ್ಯಾನ್ ಆರ್ ಮೌಂಟ್ ಬ್ಯಾಟನ್ ಪ್ಲ್ಯಾನ್, ದಿಸ್ ಇಸ್ ಅ ಬ್ಲೂ ಪ್ರಿಂಟ್ ಫಾರ್ ದ ಇಂಡಿಯನ್ ಇಂಡಿಪೆಂಡೆನ್ಸ್. ಈ ಪ್ಲ್ಯಾನಲ್ಲಿ ಏನಿತ್ತು ಅಂತಂದರೆ ಯುನೈಟೆಡ್ ಇಂಡಿಯಾನ ಡಿವೈಡ್ ಮಾಡೋದು ಅಂದರೆ ಪಾರ್ಟಿಷನ್ ಮಾಡೋದು ಆ್ಯಸ್ ಅ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ಆ್ಯಂಡ್ ಸಾವರ್ನಿಟಿ ಫಾರ್ ದ ಬೋತ್ ದ ನೇಷನ್ ಅಂದರೆ ಎರಡೂ ರಾಷ್ಟ್ರಕ್ಕೆ ಸಾರ್ವಭೌಮತೆಯನ್ನು ಕೊಡ್ತಕ್ಕಂಥದ್ದು. ರೈಟ್ ಟು ಡ್ರಾಫ್ಟ್ ದೇರ್ ಓನ್ ಕಾನ್ಸ್ಟಿಟ್ಯೂಷನ್, ಅವರ ಇಬ್ಬರ ಸಂವಿಧಾನವನ್ನು ಅವರೇ ಬರ್ಕೊಳ್ತಕ್ಕಂಥ ಹಕ್ಕನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ಪ್ಲ್ಯಾನನ್ನು ಬೋತ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಮ್ಸ್ ಲೀಗ್ ಎರಡೂ ಆಕ್ಸೆಪ್ಟ್ ಮಾಡುತ್ತೆ. ಮತ್ತು ಇದಕ್ಕೋಸ್ಕರ ಒಂದು ಬೌಂಡ್ರಿ ಕಮಿಷನನ್ನು ಸೆಟಪ್ ಮಾಡ್ತಾರೆ. ಅಂತಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಎರಡರ ಮಧ್ಯೆ ಇಂಟರ್ನ್ಯಾಷನಲ್ ಬೌಂಡ್ರಿಯನ್ನು ಮಾಡೋದಕ್ಕೆ ಒಂದು ಕಮಿಷನನ್ನು ಸೆಟಪ್ ಮಾಡ್ತಾರೆ. ಈ ಒಂದು ಪಾರ್ಟಿಷನ್ ಪ್ಲ್ಯಾನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947 ಮುಖಾಂತರ ಇಂಪ್ಲಿಮೆಂಟ್ ಮಾಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನಿಮಗೆ ಕೇಳ್ತಕ್ಕಂಥದ್ದು ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಆನ್ 3rd June 1947 ಬೈ ದ ಲಾರ್ಡ್ ಮೌಂಟ್ ಬ್ಯಾಟನ್. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ನಿಮಗೆ ಎಕ್ಸಾಮಲ್ಲಿ ಎಲ್ಲೆಲ್ಲಿ ಕ್ವಶನನ್ನು ಕೇಳ್ತಾರೆ. 1928 ನೆಹರು ರಿಪೋರ್ಟ್ ಬಗ್ಗೆ ಅದರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಆ್ಯಂಡ್ 1935 M.N. ರಾಯ್ ಫಸ್ಟ್ ಗೇವ್ ದ ಐಡಿಯಾ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ. ಆಗಸ್ಟ್ ಆಫರ್ ಇದರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್, ಆಗಸ್ಟ್ ಆಫರ್ ಅಂದ್ರೇನು, ಯಾವ ಇಯರು. 1942 ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಇದರ ಬಗ್ಗೆ ಇನ್ಫಾರ್ಮೇಷನ್. ಕ್ಯಾಬಿನೆಟ್ ಮಿಷನ್ 1946 ಆ್ಯಂಡ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಯಾವಾಗ ಕಾನ್ಸ್ಟಿಟ್ಯೂಟ್ ಆಯಿತು ಅನ್ನೋದ್ರ ಬಗ್ಗೆ ಕ್ವಶನನ್ನು ಕೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ನಮಗೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಇನ್ 1946. ಇಲ್ಲಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಯಾವಾಗ ಬಂತು, ಯಾರು ಕೊಟ್ಟರು ಅಂತ ಕೇಳ್ತಾರೆ. ಜವಾಹರ್ಲಾಲ್ ನೆಹರು ಆಬ್ಜೆಕ್ಟಿವ್ ರೆಸಲ್ಯೂಷನ್ 1946 ಕೊಡ್ತಾರೆ. ಏನಿದು ಅಂದರೆ ಫಿಲಾಸಫಿಕಲ್ ಸ್ಟ್ರಕ್ಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿರ್ತಕ್ಕಂಥ ತತ್ವಗಳು, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ, ಲಿಬರ್ಟಿ, ಜಸ್ಟಿಸ್, ಈ ರೀತಿಯಾಗಿರ್ತಕ್ಕಂಥ ತತ್ವಗಳು. ಇದನ್ನು ಮುಂದೆ ನಾವು ಪ್ರಿಯಾಂಬಲ್ ಅಂತ ಕರಿತೀವಿ. ಇನ್ 1946 election to the Constituent Assembly, totally 8 major committees. 26th November 1949 Constitution was adopted. And 26th November ಅಲ್ಲಿ
ಕಾನ್ಸ್ಟಿಟ್ಯೂಷನನ್ನು ಅಡಾಪ್ಟ್ ಮಾಡ್ಕೋತೀವಿ. ಇನ್ 26 January 1950 ಇಟ್ ಕೇಮ್ ಇನ್ ಟು ಫೋರ್ಸ್. ಅವತ್ತಿನ ದಿನನ ನಾವು ರಿಪಬ್ಲಿಕ್ ಡೇಯನ್ನು ಸೆಲೆಬ್ರೇಟ್ ಮಾಡೋದು. ಸೊ ಯಾಕೆ ಅವತ್ತಿನವರೆಗೂ ವೆಯ್ಟ್ ಮಾಡ್ತಾರೆ? 26 January 1930 ಅಂದರೆ 1930 ಲಾಹೋರ್ ಸೆಷನ್ನಲ್ಲಿ ಪೂರ್ಣ ಸ್ವರಾಜನ್ನು ಡಿಕ್ಲೇರ್ ಮಾಡ್ತಾರೆ. ಹಾಗಾಗಿ ಅವತ್ತಿನ ದಿನವನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ 26 January 1950 ನಮ್ಮ ಕಾನ್ಸ್ಟಿಟ್ಯೂಷನನ್ನು ಫೋರ್ಸ್ಗೆ ತರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಆರ್ಟಿಕಲ್ಸ್ ಇದ್ದವು ಅಂತ ತಿಳ್ಕೊಳ್ಳೋಣ. ಇನ್ 1950 ಅಂದರೆ ಕಾನ್ಸ್ಟಿಟ್ಯೂಷನ್ ಫೋರ್ಸ್ಗೆ ಬಂದಾಗ 22 ಪಾರ್ಟ್ 395 ಆರ್ಟಿಕಲ್ಸ್ ಆ್ಯಂಡ್ 8 ಶೆಡ್ಯೂಲ್ ಇತ್ತು. ಆದರೆ ಇವತ್ತು ನಮಗೆ 25 ಪಾರ್ಟ್ 448 ಆರ್ಟಿಕಲ್ಸ್ ಆ್ಯಂಡ್ 12 ಶೆಡ್ಯೂಲ್ ಇದೆ. ಅದರ ಜೊತೆಗೆ 105 ಟೈಮ್ಸ್ ನಾವು ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ ಮಾಡಿದ್ದೀವಿ. ಲಾಸ್ಟ್ ಅಸೆಂಬ್ಲಿ ವಾಸ್ ಆನ್ 24th January 1950 ಅಂದರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಯಾವಾಗ ಲಾಸ್ಟ್ ಅಸೆಂಬಲ್ ಆಯಿತು ಅಂತ. ಆ್ಯಂಡ್ ಟೋಟಲ್ ಎಕ್ಸ್ಪೆಂಡಿಚರ್ 63,96,729 ರೂಪೀಸ್ ಅಷ್ಟು ನಾವು ನಮ್ಮ ಸಂವಿಧಾನವನ್ನು ರಚಿಸೋದಕ್ಕೋಸ್ಕರ ಖರ್ಚು ಮಾಡಿರ್ತಕ್ಕಂಥ ಹಣ. ಸೊ ಈ ವಿಡಿಯೋದಲ್ಲಿ ಮೇಕಿಂಗ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ನ ಕವರ್ ಮಾಡಿದ್ದೀನಿ. ಇದೆಲ್ಲವೂ ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾ ಅಜಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎಂಪವರಿಂಗ್ ಯಾರ್ ಎಕ್ಸಲೆನ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಅಸ್ ಆನ್ vidya.ajaya.academy ಇನ್ ಇನ್ಸ್ಟಾಗ್ರಾಮ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ಲಾಸ್ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.